ಯಡಿಯೂರಪ್ಪನವರ ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗುರ್ತಿಲ್ಲ. 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ. ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡೀನಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಆ 10,000 ಬೆಡ್ ಬಾಡಿಗೆ, ಇದು ತಲೆ ಇಟ್ಕೋರಿ, ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನೀವು? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ. ಒಂದು ಪರ್ ಡೇ ಎಷ್ಟು? ಹಾಂ, 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋ ಎಲ್ಲ ಬರ್ತೈತೆ ಇಲ್ಲ. ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತೈತನ ಕರೋನಾದಾಗ? ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ HK ಪಾಲ್ರಿ ಚೇರ್ಮನ್ ಇದ್ರು ಕೇಳ್ರಿ. ಈಗ CC ಪಾಲ್ ಮಾಡಿದ್ದೆ, ಅದಕ್ಕೆ ನನಗೆ ಕೇಳಿದ್ರು, ನಾ ಎಲ್ಲ ತೆಗ್ಯಾವಂದ್ರೆ ನಾನು ಮಾಡಲಿಲ್ಲ. ಕರೀತಾ ಎಷ್ಟು 1,000 ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ ನೋಡ್ರಿ, ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಅದೇ ಹೇಳಕತ್ತೀನಿ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ. ಯಾವ ಸರ್ಕಾರ ಇದ್ರ ಪಾರಿ ಹೇಳೋರಲ್ಲ, ನಿಮ್ಮ ಸರ್ಕಾರ ಐತ್ರಿ, ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಜನ ಐತಿ. ನಾನು ವಿಧಾನಸಭೆ ಒಳಗೂ ನಾನು ಹೇಳಿದೆ, ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದು. ನನಗೆ 5,80,000 ರೂಪಾಯಿ ತೊಗೊಂಡ್ರೆ ಮಣಿಪಾಲ ಹಾಸ್ಪಿಟ್ಲ್ನಾಗ. ನಾನು ಕರೋನಾಕ್ಕೆ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ. ಎಷ್ಟು? 5,80,000 ರೂಪಾಯಿ ಕೊಟ್ಟಿನ. ಅದನ್ನೇ ವಿಧಾನಸಭಾದಾಗ ಕೇಳಿದೆ. ಒಬ್ಬ ಬಡವ 5,80,000 ನನಗೆ MLA ನನಗೆ ಕ್ಲೇಮ್ ಆಗ್ತಿತ್ತು. ಎಲ್ಲ MLAಗಳು ತೊಗೊಂಡ್ರೆ ನಾ ತೊಗೊಂಡಿಲ್ಲ. ನಂದೆ ಇನ್ನೂ ತನಕ ನಾನು MLAಗಳಿಗೆಲ್ಲ ಫೆಸಿಲಿಟಿ ಐತಿ. ನನಗೆ 1 ಕೋಟಿ ರೂಪಾಯಿದ ಆಪ್ರೇಷನ್ ಬಂದ್ರೂ ಗೌರ್ಮೆಂಟ್ ತುಂಬ್ತದೆ. ಇಲ್ಲಿವರೆಗೆ ನಾ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ. ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾ ಕ್ಲೇಮ್ ಮಾಡಿಲ್ಲ. ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಚ್ಚಿ ತೊಗೋತಾರೆ MLAಗಳು. ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ. ವರ್ಷ 4-5 ಲಕ್ಷ ರೂಪಾಯಿ ಮಾಡ್ತಾರೆ. ನಮ್ಮ ತೆಗೀರಿಪ್ಪ, ಇದ್ರಾಗ ಎಲ್ಲ ಸಿಗ್ತಾರೆ ನೋಡ್ರಿ. ನಾವು MLAಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಎಟ್ಟೈದು ಕೊಡ್ತೈತೆ ನಮ್ಗೆ? 2 ಲಕ್ಷ ರೂಪಾಯಿ ಪಗಾರ ಐತೆ ನನಗೆ. ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಬಂದ್ರೆ 65,000 ರೂಪಾಯಿ ಬರ್ತೈತೆ ನನಗೆ. ಮತ್ತು ನಾನು ಔಷಧಗಳಿಗೆ ಇದು ಚಸ್ಮಾ ತೊಗೋದು, ಹಾಂ ಅದೇನು ಇದು ನಾವು ಶುಗರ್ದವ್ರದ್ದು ಇದು ತೊಗೋತೀವಲ್ಲ ಇನ್ಸುಲಿನ್, ಅದನ್ನೆಲ್ಲ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡವ್ರಿಗೆ ಕೊಡೋದಿಲ್ಲ. ನೋಡ್ರಿ, ನೀವು ಅಂಥವ್ರಿಗೆ ಪ್ರಶ್ನೆಗಳು ಕೇಳ್ತೀರಿ. ಸ್ವಲ್ಪ ಏನಾರೇ ಇದ್ದಾರೆ ಹೆಂಗಾಗ್ತಾರ ಅಲ್ಲ ಐತಿ ಮಾಲ. ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತಾವ. ಅದು ಮುಂದೆ ಹೇಳ್ತೇನೆ, ನಾನು ಉಚ್ಚಾಟನೆ ಮಾಡಿದಾಗ ಹೇಳ್ತೇನೆ.